ಕರ್ನಾಟಕದ ಭೂಪಟದಲ್ಲಿ ಕೋಲಾರ ಜಿಲ್ಲೆ ಇದೆ. ಆ ಕೋಲಾರ ಜಿಲ್ಲೆಯಲ್ಲೂ ಮುಳುಬಾಗಿಲು ಕ್ಷೇತ್ರವೂ ಇದೆ. 224 ಕ್ಷೇತ್ರದಲ್ಲಿ ಮುಳುಬಾಗಿಲು ಕ್ಷೇತ್ರವೂ ಇದೆ. ಆದರೆ ಸರ್ಕಾರ ಮಾತ್ರ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ 6 ಕ್ಷೇತ್ರದಲ್ಲಿ 4 ಕ್ಷೇತ್ರಗಳಿಗೆ ಚಿನ್ನದ ಒಂದು ತುಪ್ಪ ಇರುವಂತಹ ಎಲ್ಲ ಅನುದಾನ ನೀಡ್ತಾ ಇದೆ. ಆದರೆ ಮುಳುಬಾಗಿಲು ಕ್ಷೇತ್ರ ಮತ್ತು ಶ್ರೀನಿವಾಸಪುರ ಕ್ಷೇತ್ರ ಮಾತ್ರ ಕಡೆಗಣಿಸೋಕ್ಕೆ ಕಾರಣ ಏನು? ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮುಳುಬಾಗಿಲು ಕ್ಷೇತ್ರವನ್ನು ಅನುದಾನದಲ್ಲಿ ಕಡೆಗಣಿಸಲು ಕಾರಣ ಏನು? ಯಾಕೆ ಇಲ್ಲಿ JDS ಶಾಸಕರು ಗೆದ್ದಿದ್ದಾರೆ? ಅವರು ಪ್ರಜಾಪ್ರಭುತ್ವದಲ್ಲಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದಿಂದ ಬಹುಮತದಿಂದ ಗೆದ್ದು ಇವತ್ತು ಸರ್ಕಾರ ಏನು ನಡೆಸ್ತಾ ಇದ್ದೀರಾ, ಆ ಸರ್ಕಾರದ ವಿಧಾನಸೌಧದಲ್ಲೂ ಧ್ವನಿ ಎತ್ತುವ ಧ್ವನಿಗಾರರಾಗಿ ನಮ್ಮ ಮುಳುಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಇವತ್ತು ಮುಳುಬಾಗಿಲು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ದಿನದ 24 ಗಂಟೆ ಯಾವ ಇಲಾಖೆಯಲ್ಲಿ ಯಾವ ಅನುದಾನ ಎಷ್ಟು ಬೇಕು, ಯಾವ ಸಮಸ್ಯೆ ಇದೆ ಅದನ್ನು ಕೂಲಂಕುಷವಾಗಿ ಪಟ್ಟಿ ಮಾಡುವ ಮುಖಾಂತರ ಸರ್ಕಾರ ಗಮನಕ್ಕೆ ತರ್ತಾ ಇದೆ. ಇವತ್ತು ಹದಗೆಟ್ಟಿರುವ ರಸ್ತೆಗಳು ಅದನ್ನು ನೋಡ್ತೀರಾ. ಯಾಕಂದರೆ ಇತ್ತೀಚೆಗೆ ಒಂದು ಅಪಘಾತ ಆಯಿತು. ಅಪಘಾತ ಆದಾಗ 5 ಜನ ಬಡ ಕೂಲಿ ಕಾರ್ಮಿಕರು. ಅದಕ್ಕೇನು ಅನುದಾನದ ಕೊರತೆ ಇದೆ. ರಸ್ತೆಗಳು ಸಮರ್ಪಕವಾಗ್ತಾ ಇಲ್ಲ. ಇನ್ನು ಆ ಅಂಗನವಾಡಿ ಕೇಂದ್ರಗಳು ಇನ್ನು 100 ಇದೆ. ನಾನು ಕೇಳ್ತಾ ಇರೋದೇನೆಂದರೆ 4 ಕ್ಷೇತ್ರಗಳಲ್ಲಿ ಕೋಲಾರ ಜಿಲ್ಲೆ 4 ಕ್ಷೇತ್ರಗಳ ಬಂಗಾರಪೇಟೆ ಇರ್ಬೋದು, ಮಾಲೂರು ಇರ್ಬೋದು, KGF ಇರ್ಬೋದು, ಕೋಲಾರಿಗೂ ಹೆಚ್ಚಿನ ಅನುದಾನವನ್ನು ಮುತುವರ್ಜಿ ವಹಿಸಿ 106 ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡ್ತಾಯಿದ್ದಾರೆ ಅಲ್ಲಿನ ಶಾಸಕರು. ಆದರೆ ನಮ್ಮ ಮುಳುಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರು ಸರ್ಕಾರಕ್ಕೆ ಏನೋ ದ್ರೋಹ ಮಾಡಿದಾರಾ? ಹೌದು ಸ್ವಾಮಿ, ಅವರು ನಮ್ಮ ರಾಜ್ಯದ JDS ಪಕ್ಷದಲ್ಲಿ ಗೆದ್ದಿದ್ದಾರೆ, ಇಲ್ಲ ನಾವು ಹೇಳ್ತಾ ಇಲ್ಲ. ಆದರೆ ಅನುದಾನದ ತಾರತಮ್ಯ ಯಾಕೆ ಮಾಡ್ತಾಯಿದ್ದೀರಾ? ಅನುದಾನ ಕೊಡಬಾರ್ದು ಅಂತೇಳಿ ಎಲ್ಲಿನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದ್ದಾರಾ? ಇಲ್ಲ ಅಲ್ವಾ? ಯಾವುದೇ ಕಾರಣಕ್ಕೂ ನಮ್ಮ ಮುಳುಬಾಗಿಲು ಕ್ಷೇತ್ರದಲ್ಲಿ ಅನುದಾನದ ಕೊರತೆ ಮಾಡಿ ಅನುದಾನವನ್ನು ನೀಡದೆ 3-4 ಕ್ಷೇತ್ರಗಳ ತಮ್ಮ ಕಾಂಗ್ರೆಸ್ ಶಾಸಕರಿರುವ ಹೆಚ್ಚಿನ ಅನುದಾನವನ್ನು ನೀಡುವ ಮೂಲಕ ತಾರತಮ್ಯ ಮಾಡೋದನ್ನು ಈ ಕೂಡಲೇ ಸರಿಪಡಿಸಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಕೇಳಿ, ಎಲ್ಲ ಮುಳುಬಾಗಿಲು ಕ್ಷೇತ್ರದ ಎಲ್ಲ ರೈತ ಬಾಂಧವರು, ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲ ಜೊತೆಗೆ ಇಡೀ ಜಾನುವಾರುಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕೋ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಮಗೆ ಅನುದಾನ ಕೇಳ್ತಾ ಇದ್ದೀವಿ. ನಾವು ಕಟ್ಟೋ ತೆರಿಗೆ ಹಣದಲ್ಲ ನಾವು ಅನುದಾನ ಕೇಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಸ್ವಇಚ್ಛೆಯಿಂದ ನೀವೇನು ಪಿತ್ತಾರ್ಜಿ ಆಸ್ತಿ ಮಾರಿಕೊಡು ಅಂತ ಕೇಳ್ತಾ ಇಲ್ಲ. ಕೇಳ್ತಾರ? ದಯವಿಟ್ಟು ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ತಾರತಮ್ಯ ಮಾಡದೆ ಅಭಿವೃದ್ಧಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾಯಿದ್ವಿ. ತಾರತಮ್ಯ ಅಲ್ಲ, ಇಲ್ಲಿ 70,000 ಅಲ್ಲ, ಲಕ್ಷ ಓಟ್ ಹಾಕಲಿ. ನಾವು ಕೇಳೋದೇನು ಗೊತ್ತಾ? ಇವತ್ತು ಇಂಡಿಪೆಂಡೆಂಟಾಗಿ ನಿಲ್ತಾರೆ. ಯಾಕಂದ್ರೆ ಇಂಡಿಪೆಂಡೆಂಟ್ ನಿಲ್ತ ಮೇಲೆ ಅನುದಾನ ಕೊಡ್ತಾರಲ್ವ. ಅನುದಾನ ಕೊಟ್ಟ ಮೇಲೆ ಕಾಂಗ್ರೆಸ್ಸು, BJP, JDS ಅಂತ ಬರಲ್ಲ, ಅಭಿವೃದ್ಧಿ ಅನ್ನೋ ಬರ್ತದೆ. ಇಲ್ಲಿ JDS ಶಾಸಕರು ಇರ್ಬೋದು, ಕಾಂಗ್ರೆಸ್ ಶಾಸಕರು ಇರ್ಬೋದು, BJP ಶಾಸಕರು ಇರ್ಬೋದು. ಅಭಿವೃದ್ಧಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಭಾಗ. ಅದನ್ನು ಕೇಳೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಪಾಪ ಅವರು ನಮ್ಮ ಶಾಸಕರು ಹೋಗಿ ವಿಧಾನಸೌಧದಲ್ಲಿ ಕೇಳ್ತಾರೆ, ನಮ್ಗೆ ಅನುದಾನ ಕೊಡಿ ಸ್ವಾಮಿ. ಅನುದಾನನೇ ಬಿಡುಗಡೆ ಮಾಡಿಲ್ಲ ಅಂದರೆ ಅವ್ರು ಏನು ಅಭಿವೃದ್ಧಿ ಮಾಡೋದು? ಜನಸಾಮಾನ್ಯರಿಗೆ ಎಷ್ಟು ಅಂತೇಳಲ್ಲ. ಏನು ಇವತ್ತು ದಾನಿಗಳು ಮತ್ತು ಸಮಾಜ ಸೇವಕರಿಂದ ನಾವೇನು ಭಿಕ್ಷೆ ಬೇಡಕ್ಕಾಗುತ್ತದ? ಎಷ್ಟಂತ ಕೇಳ್ಕೊಡೋದಾಗ್ತಾರ? ಅಲ್ಲ, ನೀವೇ ಹೇಳಿ, ಮಾಧ್ಯಮ ಮಿತ್ರ ನಾವೇ ಹೇಳ್ತಾ ಇದ್ದೀವಿ. ಎಷ್ಟಂತ ಕೇಳೋಕ್ಕಾಗ್ತದೆ? 1 ದಿನ ಕೊಡ್ಬೋದು, 2 ದಿನ ಕೊಡ್ಬೋದು, 3 ದಿನ ಕೊಡ್ಬೋದು, 4 ದಿನ ಕೊಡ್ತಾರಾ ಸ್ವಾಮಿ? ನಾವು ಹೇಳ್ತಾರದ್ದು 224 ಕ್ಷೇತ್ರಗಳಿಗೆ ಸಮಾನವಾದ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡದೆ ಬಿಡುಗಡೆ ಮಾಡಲೇಬೇಕು. ಇದು ಕಾಂಗ್ರೆಸ್ಸು, ಇದು BJP, ಇದು JDS ಅಂತ ಹೇಳಿರಬಾರ್ದು. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಗತಿಗಾಗಿ, ಅಭಿವೃದ್ಧಿಗಾಗಿ ಈ ಒಂದು ಸಂವಿಧಾನದ ಅಡಿಯಲ್ಲಿ ಅನುದಾನ ಬಿಡುಗಡೆ ಮಾಡಲೇಬೇಕು. ಬಿಡುಗಡೆ ಮಾಡಿಲ್ಲ ಅಂದರೆ ಬಿಡುಗಡೆ ಮಾಡಿಸೋದು ಯಾವ ರೀತಿ ಅಂತ ನಮಗೂ ಗೊತ್ತೇ, ನಾವು ಮಾಡಿಸ್ತೀವಿ. ನಿಮ್ಮ ಪ್ರಕಾರ ಹಿಂದೆ ಸರ್ಕಾರ ಹೆಂಗೆ, ಇದು ಸರ್ಕಾರ ಹೆಂಗೆ? ಸರ್, ಹಿಂದೆ ಸರ್ಕಾರ ಇತ್ತು. ನಾಗೇಶ್ವರ ಅವರು ಸಚಿವರು ಆಗಿದ್ದರು, ಇಲ್ಲಿ MLA ಆಗಿದ್ದರು, ಅನುದಾನನೂ ಬಿಡುಗಡೆ ಮಾಡ್ತಾಯಿದ್ರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲಿ ಅನುದಾನ ಬಿಡುಗಡೆ ಆಗ್ತಾಯಿದೆ? ಅರ್ಧಂಬರ್ಧ ರಸ್ತೆಗಳು ಹಂಗೆ ಇದೆ, ಹದಗೆಟ್ಟಿರುವ ಶಾಲೆಗಳು ಹಂಗೆ ಇದೆ. ಅನುದಾನ ತಾರತಮ್ಯ ಮಾಡ್ತಾಯಿದ್ದಾರೆ. ಇವತ್ತು ಬಂಗಾರಪೇಟೆಗೆ ನೆನ್ನೆಲ್ಲ ಮೊನ್ನೆ ನೋಡಿರ್ತೀರ, 100 ಕೋಟಿ ಬಿಡುಗಡೆ ಮಾಡವ್ರಿ. ಇದಕ್ಕೆ ಮಾಲೂರಿಗೆ 150 ಕೋಟಿ.
ಎಲ್ಲಲ್ಲಿ ಟಾಪ್ 1 ಇರೋದು KGF 300 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲಿಗೂ ಬಿಡುಗಡೆ ಮಾಡ್ತಾಯಿದ್ದಾರೆ. ಮುಳುಬಾಗಿಲು ಕ್ಷೇತ್ರದ ಜನ ಅಲ್ವಾ, ಏನು ಮತ ಹಾಕಿಲ್ವ ಯಾರಿಗೂ? ಸರ್ಕಾರದಲ್ಲಿ ಇಲ್ವ ಅವರು MLA ಸ್ವಾಮಿ, ಅವರು ಪ್ರಜಾಪ್ರಭುತ್ವ MLA ಆಗಿರೋದು. ಅವರು MLA ಅಂತ ಗುರುಸ್ರಿ, ಅನುದಾನ ಕೊಡ್ರಿ. ನಿಮ್ಮ ರಾಜಕೀಯ ಬೇರೆ ಎಲ್ಲನ ಮಾಡ್ಕೊಳ್ಳಿ, ಆದರೆ ಅಭಿವೃದ್ಧಿ ಆಗಬೇಕು, ಅನುದಾನ ಬಿಡಬೇಕು. ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಳುಬಾಗಿಲು ಕ್ಷೇತ್ರದ ಜನ ಯಾವ ರೀತಿ ತಾರತಮ್ಯಕ್ಕೆ ತಿರುಗಿ ಬೀಳ್ತಾರೆ ಅಂತೇಳಿ ನೋಡಲ್ಲ, ಮಾಡಿ ತೋರಿಸ್ತೀವಿ. ಈಗ ಹೆಚ್ಚಿಗೆ ಇರೋದು ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಿಲು ಕ್ಷೇತ್ರ ಪವಿತ್ರ ಅಂದರೆ ಪ್ರವಾಸಿ ತಾಣಗಳು ಜಾಸ್ತಿ ಇರೋದು. ಹೌದು, ಹೆಚ್ಚಿಗೆ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ. ಆದ್ರೂ ಯಾಕೆ ಕಡೆಗಣಿಸ್ತಾರೆ? ಅಲ್ಲ, ಕಡೆಗಣಿಸ್ತಾರೆ ಅಂದರೆ ಅನುದಾನ ಕೊಟ್ಬಿಟ್ರೆ ನಾಳೆ ಮಳಿಗೆ ಮತ್ತೆ 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 ಗೆದ್ದುಬಿಡ್ತಾರೆ, ಹ್ಯಾಟ್ರಿಕ್ ಆಗಿಬಿಡ್ತಾರೆ ಸಮೃದ್ಧಿ ಮಂಜಣ್ಣವರು. ಯಾಕೆ ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ನು ಅವ್ರಿಗಿರ್ತದೆ. ಯಾಕಂದರೆ ಆಡಳಿತಾರೂಢ ಪಕ್ಷ ಅಲ್ವಾ. ಯಾವುದೂ ಶಾಶ್ವತ ಅಲ್ಲ ಸರ್. ಹುಟ್ಟು ಉಚಿತ, ಸಾವು ಖಚಿತ. ನಾವು ಮಾನವೀಯತೆ ಅನ್ನೋದೇ ಮಾನವೀಯತೆ ಮೌಲ್ಯವೇ ನಿಶ್ಚಿತ. ಆ ನಿಶ್ಚಿತ ಉಳಿಬೇಕಾದ್ರೆ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗ್ಬೇಕಾದ್ರೆ ತಾರತಮ್ಯ ಬಿಡಬೇಕು. ತಾರತಮ್ಯ ಬಿಡಿಲ್ಲ ಅಂದರೆ ಮುಂದೆ ನಾವು ಯಾವ ರೀತಿ ಅನುದಾನ ಬಿಡುಗಡೆ ಮಾಡಿಸ್ಕೋಬೇಕಂತ ನಮಗೂ ಗೊತ್ತಿದೆ, ಮಾಡಿ ತೋರಿಸಿ.